everyone, I got an invite from Akshay Kalpa 2 days ago. I'm already late for the event. Have a look quickly. I'm not going to waste time anymore. Let's ride. Peace. Hey, Irappa, Devre. ಬನ್ನಿ ಇಲ್ಲಿ. ಎಷ್ಟು ಕ್ಲಾಸು? ಯಾವುದು ಕ್ಲಾಸು? ಓಕೆ, ನನಗೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಓಕೆ, ಬಟ್ ಇದು ಏನು ಹೊಡೆದಾಗಲ್ಲ ತಾನೆ? ಯಾವ ಊರು ನಿಮ್ಮದು? ಉತ್ತರ ಪ್ರದೇಶ. ಓ ಸೂಪರ್. ಕನ್ನಡ ಎಲ್ಲ ಕಲ್ತಿದ್ದೀರಾ ಚೆನ್ನಾಗಿ? 6 ವರ್ಷ ಆಯ್ತು ಇಲ್ಲ. ಒಳ್ಳೇದಪ್ಪ. ಸೊ ಐ ಸ್ಟ್ರೈಕ್ ದ ಡೀಲ್ ಫಾರ್ 200 rupees. 200 ರೂಪಾಯಿಗೆ 2 ಗ್ಲಾಸ್ ಸಿಕ್ತು ನನಗೆ. ನೋಡ್ರಿ, ದಿಸ್ ಇಸ್ ಫಾರ್ ಸಮ್ ನೇಲ್ಸ್. ನೋಡ್ರಿ, ಫೋಲ್ಡಬಲ್ ಗ್ಲಾಸಸ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಸಕ್ಕದಾಗಿದೆ. ವಾವ್, crazy this is. The one extra, so this I'm paying in 100 again. So this is around $50 if you buy it in a wholesale market. ಸೊ ಇಲ್ಲಿ ಬೆಂಗಳೂರಲ್ಲಿ 101 ಅಣ್ಣ, ಇಲ್ಲಿ ಬಂದ್ಬಿಟ್ಟು ₹1 ಜಾಸ್ತಿ ಆಗುತ್ತಾ? 40% ಜಾಸ್ತಿಯಾ? 40% ಡಿಫ್ರೆನ್ಸು. ಓಕೆ ಓಕೆ. ಕಲ್ಪ ಯಾ ಕಡೆ? ಅಕ್ಷಯ ಕಲ್ಪ. ಹಾಂ, ಅದು ಧೈರ್ಯ ಅಂದರೆ ಮುಂದೆ ಇಲ್ಲಿ ಬಂಕೈತೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ ಅಕ್ಷಯ ಕಲ್ಪ. ಯು ಸಿ ದ ಟ್ಯಾಗ್ ಲೈನ್, ರಿಜ್ಯುನೇಟಿಂಗ್ ಇಂಡಿಯನ್ ಅಗ್ರಿಕಲ್ಚರ್. ಸರ್ ಅರ್ಜುನ್. ಹಾಂ ಹೌದು. ಹಾಂ ಸರ್ ಬನ್ನಿ, ಪಾರ್ಕಿಂಗ್ ಅಲ್ಲಿದೆ. ಓಕೆ, ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಓಕೆ, ಲಗೇಜ್ ಏನಿದೆ ಪಾರ್ಕಿಂಗ್ ಲಾಟ್ ಫಾರ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಆ್ಯಂಡ್ ಯು ಹ್ಯಾವ್ CCTV ಎಲ್ಲ ಹಾಕಿದ್ದಾರೆ ಹೊರಗಡೆ. So we should be parking it inside and we have to carry all the luggage. So finally we have reached this place. From parking lot we are actually checking in inside. So finally we got our ID cards and now we are entering inside the farm through tractor. ಸೊ ಫೈನಲಿ ಟ್ರ್ಯಾಕ್ಟರ್ ರೈಡ್ ಆಗೋಯ್ತು. ಇವಾಗ ನಮ್ಮ ರೂಮ್ ಕೊಟ್ಟವ್ರೆ. ಬನ್ನಿ. ಹಾಂ ಹೌದು. ವಾವ್, ಏನು ಸಕ್ಕದಾಗಿದೆ ಇಲ್ಲಿ ಕ್ಯಾಂಪು. ದ ಡ್ರೋನ್, ಇಟ್ಸ್ ಟೈಮ್ ಫಾರ್ ಅಸ್ ಟು ಫ್ಲೈ ದ ಡ್ರೋನ್ ಆ್ಯಂಡ್ ಲುಕ್ ಅಟ್ ದ ಕ್ಯಾಂಪ್ಸ್. ಸೊ ನಂಬರ್ 20 is my camp. ಎಲ್ಲಪ್ಪ 20ನೇ ನಂಬರು. 20. Yes, I found 20. Finally, this is my number. Can't I? Oh, it's zipped. Let's go in. Yay, finally tent.
So you have the outer shell of the tent where you can actually just chill around and stuff like that, where it can occupy around easily 3 to 4 people. So ಇವಾಗ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ನಾನೊಂದು ಹೊಸ ಫ್ರೆಂಡ್ ಹತ್ರ ಪರಿಚಯ ಮಾಡಿಸ್ಕೊಂಡೆ, ದೈವಿಕ್ ಅಂತ. ದೈವಿಕ್ ಯಾವ ಸ್ಟ್ಯಾಂಡ್ ಓದ್ತಿದ್ಯಾ ದೈವಿಕ್? ಓ, ಯಾವ ಸ್ಕೂಲು? ಎಲ್ಲಿ, ಯಾವ ಊರು? ಓ ಹೌದಾ, ಓಕೆ. ಐ ಆಮ್ ರಿಯಲಿ ಹಂಗ್ರಿ ಬಿಕಾಸ್ I have not eaten anywhere like on the way, on the highway, so it's better to taste food over here. That's the reason I've come. So it's you can actually taste different delicacies which is all organic. Really, no? They have pepper plants, yeah, banana, different types of bananas, lot of things they have, no? So finally canteen ಹತ್ರಕ್ಕೆ ಬಂದಿದ್ದೀವಿ. ಊಟ ಏನಾದಿದೆ ತಿನ್ಕೊಂಡು ಹೋಗೋಣ ಅಂತ, ನೋಡೋಣ ಏನಿದೆ ಅಂತ. ಥ್ಯಾಂಕ್ ಯು. ಸೊ ಗಾಟ್ ಸಮ್ ಮೋಸ್ಟ್ಲಿ ಸುಂಡಲ್ ಅಂತ ಹೇಳ್ತಾರಲ್ವ ಅದು, ಬಟ್ ಇದು ಗ್ರೌಂಡ್ ನಟ್ಸಲ್ಲಿ ಮಾಡಿರೋದು, ತುಂಬಾ ಚೆನ್ನಾಗಿರುತ್ತೆ. ಲೆಟ್ಸ್ ಟೇಸ್ಟ್ ಇಟ್. ಯಮ್ ಯಮ್ ಯಮ್. ಸೂಪರ್. ಇದ್ರಲ್ಲಿ ಸಾಂಬಾರು ಮಾಡ್ತೀರಾ ಅಥವಾ ಹೆಂಗೆ? ಪಲ್ಯ. ಓಕೆ. ಮತ್ತು ಇದು ಎಲ್ಲ ಸಿಗುತ್ತಾ ಸರ್? ಅದೇ ರಾಗಿ ಮುದ್ದೆ ಅವೆಲ್ಲನೂ ಸಿಗುತ್ತಾ? ಮಧ್ಯಾಹ್ನ ಮಾತ್ರ. ಓ ಸಕ್ಕತ್ ಹೆವಿ. ಇತ್ತೋಳ ಹಾಂ ಓಕೆ. ಇದು ಸಾಗು. ಆಮೇಲೆ ಏನು ಚಟ್ನಿ ಸರ್? ಸರ್ ಅದು ಕಡಲೆಬೀಜ ಚಟ್ನಿ ಮತ್ತು ಎಲ್ಲ ಥರದ್ದು ಸೊಪ್ಪು ತಂದ್ಬಿಟ್ಟು ಹಾಕಿ ಮಾಡಿ. ಓ, ಅದೂ ಹಾಕ್ತೀರಾ? ಸಾಕತ್ತು. So delicious. ಚಟ್ನಿ ಮಾತ್ರ ಸೂಪರ್ ಆಗಿದೆ ಗುರು. Never tasted something like this because they mixed all the palak, lot of spinach. So this is our tent and I'm going to sleep right now and see you tomorrow. Bye.